ವಿವೋ ಕಂಪನಿ ಒಂದು ಹೊಸ ಸ್ಮಾರ್ಟ್ಫೋನ್ ಇಂಡಿಯಾದಲ್ಲಿ ಲಾಂಚ್ ಮಾಡಿದೆ. ಆ ಹೊಸ ಸ್ಮಾರ್ಟ್ಫೋನ್ನ ಹೆಸರೇ ವಿವೋ T1 5G ಅಂತ. ಸೊ ಇದೊಂದು 5G ಸ್ಮಾರ್ಟ್ಫೋನ್. ಸೊ ಈ ವಿಡಿಯೋದಲ್ಲಿ ನಾನು ವಿವೋ T1 5G ಸ್ಮಾರ್ಟ್ಫೋನ್ನ ಸ್ಪೆಸಿಫಿಕೇಶನ್ಸ್ ಹಾಗೆ ಫೀಚರ್ಸ್ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಸೊ ನೋಡ್ತಾ ಇರಿ ವಿಡಿಯೋವನ್ನು ಕೊನೆ ತನಕ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಮೊದಲನೇದಾಗಿ ವಿವೋ T1 5G ಸ್ಮಾರ್ಟ್ಫೋನ್ನ ಪ್ರೈಸಿಂಗ್ ಡೀಟೇಲ್ಸ್ ಬಗ್ಗೆ ತಿಳಿಸಿಕೊಡ್ತಾರೆ. ನಂತರ ಅದರ ಸ್ಪೆಸಿಫಿಕೇಶನ್ ಡೀಟೇಲ್ಸ್ ಬಗ್ಗೆ ತಿಳಿಸಿಕೊಡ್ತಾರೆ. ಸೊ ಮೊದಲನೇದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 3 ವೇರಿಯಂಟ್ಸ್ ಬರ್ತಾ ಇದೆ. ಲೋವರ್ ವೇರಿಯಂಟ್ 4GB ಪ್ಲಸ್ 128GB ವೇರಿಯಂಟ್, ಇದಕ್ಕೆ 15,990 ರೂಪಾಯಿ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ವೇರಿಯಂಟ್ ಅದರ ಹೈಯರ್ ವೇರಿಯಂಟ್ ಅಂತ ಹೇಳ್ಬೋದು, 6GB ಪ್ಲಸ್ 128GB ವೇರಿಯಂಟ್, ಇದಕ್ಕೆ 16,990 ರೂಪಾಯಿ ಆಗುತ್ತೆ. ಹಾಗೆಯೇ ಹೈಯರ್ ವೇರಿಯಂಟ್ 8GB ಪ್ಲಸ್ 128GB ವೇರಿಯಂಟ್, ಇದಕ್ಕೆ 19,990 ರೂಪಾಯಿ ಆಗುತ್ತೆ. ಸೊ ಇದರ ಪ್ರೈಸಿಂಗ್ ಡೀಟೇಲ್ಸ್ ಹೀಗಿದೆ. ಸೊ ನೆಕ್ಸ್ಟ್ ಇದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ. ಸೊ ಮೊದಲನೇದಾಗಿ ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ಎಲ್ಲ ಸ್ಮಾರ್ಟ್ಫೋನ್ ಈ ಪ್ರೈಸ್ ರೇಂಜಲ್ಲಿ ಯಾವುದೆಲ್ಲ ಸ್ಮಾರ್ಟ್ಫೋನ್ಸ್ ಬರ್ತಾ ಇದೆ ಅದೇ ಥರದ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಈ ಸ್ಮಾರ್ಟ್ಫೋನಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅಂದರೆ ವಿವೋ T1 5G ಸ್ಮಾರ್ಟ್ಫೋನಲ್ಲಿ ಕೂಡ. ಸೊ ಒಂದು ಏನಂತ ಹೇಳಿದ್ರೆ ಒಂದು ಬಾಕ್ಸ್ ಟೈಪ್ ಡಿಸೈನ್ ಕೊಟ್ಟಿದ್ದಾರೆ. ಮತ್ತೊಂದು ಏನಂತ ಹೇಳಿದ್ರೆ ಈ ಬ್ಯಾಕ್ ಪ್ಯಾನಲ್ ಮ್ಯಾಟ್ ಫಿನಿಶ್ ಇಂದ ಮಾಡಿದ್ದಾರೆ. ಸೊ ಮ್ಯಾಟ್ ಫಿನಿಶ್ ಇಂದ ಬ್ಯಾಕ್ ಪ್ಯಾನಲ್ ಆದ ಕಾರಣ ಇಲ್ಲಿ ಯಾವುದೇ ಒಂದು ಫಿಂಗರ್ ಪ್ರಿಂಟ್ಸ್ ಈ ಬ್ಯಾಕ್ ಪ್ಯಾನಲ್ ಅಷ್ಟು ಸುಲಭವಾಗಿ ಬೀಳುವುದಿಲ್ಲ. ಮತ್ತೊಂದು ಏನಂತ ಹೇಳಿದ್ರೆ ನಿಮಗೆ ಸ್ಕ್ರಾಚಸ್ ಕೂಡ ಈ ಬ್ಯಾಕ್ ಪ್ಯಾನಲ್ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಸೊ ಅಂತ ಒಂದು ಒಳ್ಳೆಯ ಬ್ಯಾಕ್ ಪ್ಯಾನಲ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಆದ ಕೂಡ ಒಂದು ಮ್ಯಾಟ್ ಫಿನಿಶ್ನ ಬ್ಯಾಕ್ ಪ್ಯಾನಲ್ ಕೊಟ್ಟಿದ್ದಾರೆ. ಸೊ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಒಂದು ಒಳ್ಳೆಯ ಬಾಕ್ಸ್ ಟೈಪ್ ರೆಕ್ಟ್ಯಾಂಗ್ಯುಲರ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಸೈನ್ ಸೆಗ್ಮೆಂಟಲ್ಲಿ ಈ ಸ್ಮಾರ್ಟ್ಫೋನಿಗೆ ಒಂದು ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡ್ಬೋದು. ಸೊ ವಿವೋ T1 5G ಸ್ಮಾರ್ಟ್ಫೋನ್ ಡಿಸೈನಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಮಾಡಲಿಲ್ಲ. ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಸ್ಮಾರ್ಟ್ಫೋನಲ್ಲಿ 6.58 ಇಂಚ್ನ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ಈ ಡಿಸ್ಪ್ಲೇ ಡಿಸೈನ್ ನೋಡೋದಾದ್ರೆ ವಾಟರ್ ಡ್ರಾಪ್ ನಾಟ್ಸ್ನ ಒಂದು ಸ್ಟೈಲ್ನ ಡಿಸೈನ್ ಕೊಟ್ಟಿದ್ದಾರೆ ಈ ಡಿಸ್ಪ್ಲೇಗೆ. ಸೊ ನೀವು ಈಗ ಈ ಪ್ರೈಸ್ ಸೆಗ್ಮೆಂಟಲ್ಲಿ ನೋಡ್ತಾ ಇರೋ ಯಾವುದೇ ಒಂದು ಸ್ಮಾರ್ಟ್ಫೋನಲ್ಲಿ ಕೂಡ ಪಂಚ್ ಹೋಲ್ ಸ್ಟೈಲ್ನ ಒಂದು ಡಿಸ್ಪ್ಲೇ ಬರ್ತಾ ಇದೆ. ಆದರೆ ವಿವೋದವರು ಇಲ್ಲಿ 15,000 ಸೆಗ್ಮೆಂಟ್ ಇರುವಂತಹ ಒಂದು ಸ್ಮಾರ್ಟ್ಫೋನಲ್ಲಿ ಕೇವಲ ಒಂದು ವಾಟರ್ ಡ್ರಾಪ್ ನಾಚ್ ಇರುವಂತಹ ಡಿಸ್ಪ್ಲೇ ಪ್ರೊವೈಡ್ ಮಾಡಿದೆ. ಸೊ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಈ ಡಿಸ್ಪ್ಲೇಯಲ್ಲಿ. ಮತ್ತೊಂದೇನು ವಿಶೇಷತೆ ಏನಂತ ಹೇಳಿದ್ರೆ ಈ ಡಿಸ್ಪ್ಲೇಯಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರುವಂತಹ ಡಿಸ್ಪ್ಲೇ ಆಗಿದೆ. ಸೊ ಗೇಮರ್ಸಿಗೆ ಒಂದು ಒಳ್ಳೆಯ ವರದಾನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೊ ನೀವು ಗೇಮ್ ಆಡ್ತಾ ಇರುವಾಗ ನಿಮ್ಮ ಯಾವುದೇ ಒಂದು ಫ್ರೇಮ್ಸ್ ಇಲ್ಲಿ ಅಷ್ಟು ಬೇಗ ಫ್ರೀಸ್ ಆಗುದಿಲ್ಲ, ಅಂದ್ರೆ ಸ್ಟಕ್ ಆಗುದಿಲ್ಲ. ಪ್ರತಿ ಫ್ರೇಮ್ಸ್ ನಿಮಗೆ ಸ್ಮೂತ್ ಆಗಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಪ್ರೊವೈಡ್ ಮಾಡ್ತದೆ. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುವಂತಹ ಡಿಸ್ಪ್ಲೇ ಆಗಿದೆ. ಸೊ ನಾನು ಮುಂಚೆನೇ ಹೇಳಿದಾಗೆ ವಾಟರ್ ಡ್ರಾಪ್ ನಾಚ್ ಬದಲು ಪಂಚ್ ಹೋಲ್ ಸ್ಟೈಲ್ನ ಡಿಸ್ಪ್ಲೇ ಪ್ರೊವೈಡ್ ಮಾಡ್ತಿದ್ರೆ ಆಬ್ವಿಯಸ್ಲಿ ಒಂದು ಬೆಸ್ಟ್ ಡಿಸ್ಪ್ಲೇ ಪ್ರೊವೈಡ್ ಮಾಡ್ತಿದ್ರು ವಿವೋದವರು. ಬಟ್ ಇಲ್ಲಿ ಒಂದು ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಇರುವಂತಹ ಮೋಟೋ G71 ಆಗಿರ್ಬೋದು ಅಥವಾ ರೆಡ್ಮಿ ನೋಟ್ 11T ಸ್ಮಾರ್ಟ್ಫೋನ್ ಆಗಿರ್ಬೋದು, ಸೊ ಅಲ್ಲಿ ಕೂಡ ಪಂಚ್ ಹೋಲ್ ಸ್ಟೈಲ್ನ ಡಿಸ್ಪ್ಲೇ ಬರ್ತಾ ಇದೆ. ಸೊ ಇಲ್ಲಿ ಓಕೆ ಪಾಯಿಂಟ್ಸ್ ಕೊಡ್ಬೋದು ವಿವೋ T1 5G ಸ್ಮಾರ್ಟ್ಫೋನ್. ಯಾಕಂತ ಹೇಳಿದ್ರೆ ನಾನು ಫುಲ್ ಪಾಯಿಂಟ್ಸ್ ಕೊಡ್ಬೋದಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಕೇವಲ ರಿಫ್ರೆಶ್ ರೇಟ್ ಇಂದ ಅವರು ಬ್ಯಾಲೆನ್ಸ್ ಮಾಡಿದ್ದಾರೆ. ಬಟ್ ಡಿಸೈನ್ ವೈಸ್ ಅಂದ್ರೆ ಡಿಸ್ಪ್ಲೇ ಡಿಸೈನ್ ವೈಸ್ ಅಲ್ಲಿ ಒಂದು ನೆಗೆಟಿವ್ ಪಾಯಿಂಟ್. ಸೊ ಓಕೆ ಪಾಯಿಂಟ್ಸ್ ಪ್ರೊವೈಡ್ ಮಾಡ್ಬೋದು ವಿವೋ T1 5G ಡಿಸ್ಪ್ಲೇ ಸ್ಪೆಸಿಫಿಕೇಶನ್ಸ್ಗೆ. ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಕ್ಯಾಮರಾ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟಪ್ ಪ್ರೊವೈಡ್ ಮಾಡಿದೆ. ಸೊ ಪ್ರೈಮರಿ ಕ್ಯಾಮರಾ ಆಗಿ 15 ಮೆಗಾಪಿಕ್ಸೆಲ್ನ ಪ್ರೈಮರಿ ಕ್ಯಾಮರಾ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ 2 ಮೆಗಾಪಿಕ್ಸೆಲ್ನ ಡೆಪ್ತ್ ಸೆನ್ಸರ್ ಇದೆ. ಹಾಗೆಯೇ 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್ ಇದೆ. ಸೊ 15 ಮೆಗಾಪಿಕ್ಸೆಲ್ನ ಪ್ರೈಮರಿ ಕ್ಯಾಮರಾ ಸೆನ್ಸರ್ ನಾವು ಓಕೆ ಅಂತ ಹೇಳ್ಬೋದು. ಬಟ್ 2 ಮೆಗಾಪಿಕ್ಸೆಲ್ನ ಬೇರೆ ಸೆಕೆಂಡರಿ ಸೆನ್ಸರ್ಸ್ ಇದೆ ಅಲ್ಲ, ಅದು ವೇಸ್ಟ್ ಅಂತ ಹೇಳ್ಬೋದು. ಒಂದು ಅಲ್ಟ್ರಾವೈಡ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಲಿಲ್ಲ ವಿವೋದವರು ಇಲ್ಲಿ. ಸೊ ಇಲ್ಲಿ ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಪ್ರೊವೈಡ್ ಮಾಡಬೇಕಾಗ್ತದೆ ವಿವೋ T1 5G ಸ್ಮಾರ್ಟ್ಫೋನ್ಗೆ. ಸೊ ಕ್ಯಾಮರಾ ಸ್ಪೆಸಿಫಿಕೇಶನ್ ಅಲ್ಲಿ ಕೂಡ ತುಂಬಾ ಲ್ಯಾಗ್ ಮಾಡ್ತಾ ಇದ್ದಾರೆ ವಿವೋದವರು. ಸೊ 19,990 ರೂಪೀಸ್ ಅಂತ ಇರುವಂತಹ 8GB ವರ್ಜನ್ಗೆ ಕೂಡ 50 ಮೆಗಾಪಿಕ್ಸೆಲ್ ಇರುವಂತಹ ಪ್ರೈಮರಿ ಕ್ಯಾಮರಾ ಇದೆ. ಸೊ ವರ್ತ್ ಅಲ್ಲ ಅಂತ ಹೇಳ್ತೇನೆ ನಾನು. ಈ ಕ್ಯಾಮರಾ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಲ್ಯಾಗ್ ಮಾಡ್ತಾ ಇದ್ದಾರೆ ವಿವೋ T1 5G ಸ್ಮಾರ್ಟ್ಫೋನ್. ಸೊ ಫ್ರಂಟ್ ಕ್ಯಾಮರಾದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮರಾ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಸೆಲ್ಫಿ ಅಥವಾ ವಿಡಿಯೋ ಕಾಲಿಂಗ್ಗೋಸ್ಕರ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಸೊ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮರಾ ಇದೆ. ಸೊ ಇಲ್ಲಿ ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡ್ಬೋದು ಸೆಲ್ಫಿ ಕ್ಯಾಮರಾಕ್ಕೆ. ರೇರ್ ಕ್ಯಾಮರಾ ನಾನು ಮುಂಚೆನೇ ಹೇಳಿದಾಗೆ ಒಂದು ಓಕೆ ಪಾಯಿಂಟ್ಸ್ ಪ್ರೊವೈಡ್ ಮಾಡ್ಬೋದು, ಅಥವಾ ಈ ಪ್ರೈಸ್ ಸೆಗ್ಮೆಂಟ್ ಅನ್ನು ಕನ್ಸಿಡರ್ ಮಾಡ್ಕೊಂಡು ನಾವು ಒಂದು ನೆಗೆಟಿವ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡ್ಬೋದು ಕ್ಯಾಮರಾ ಸೆಗ್ಮೆಂಟ್ಗೆ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಮೇನ್ ಕಾಂಪೊನೆಂಟ್ ಬಗ್ಗೆ ಮಾತಾಡೋ, ಅದರ ಪ್ರಾಸೆಸರ್ ಬಗ್ಗೆ ಮಾತಾಡೋ.
ಸೊ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರಾಸೆಸರ್ ಯೂಸ್ ಮಾಡಿದರೆ. ಸೊ ಇದೊಂದು 6 ನ್ಯಾನೋಮೀಟರ್ ಪ್ರಾಸೆಸ್ ಟೆಕ್ನಾಲಜಿಯಲ್ಲಿ ಮಾಡಿದಂತಹ ಪ್ರಾಸೆಸರ್ ಆಗಿದೆ. ಸೊ ಪವರ್ ಎಫಿಷಿಯಂಟ್ ಆಗಿರುತ್ತೆ, ಕಡಿಮೆ ಬ್ಯಾಟರಿ ಕನ್ಸಂಪ್ಷನ್ ಮಾಡುತ್ತೆ ಈ ಪ್ರಾಸೆಸರ್. ಮತ್ತೊಂದು ಏನಂತ ಹೇಳಿದ್ರೆ ಈ ಪ್ರಾಸೆಸರ್ ಇಂದಾಗಿ ಈ ಫೋನ್ ಫ್ಯೂಚರ್ ಪ್ರೂಫ್ ಆಗಿದೆ. ಅದೇನಂತ ಹೇಳಿದ್ರೆ 5G ಸಪೋರ್ಟ್ ಮಾಡ್ತದೆ ಈ ಸ್ಮಾರ್ಟ್ ಫೋನ್. ಯಾಕಂತ ಹೇಳಿದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರಾಸೆಸರ್ ಒಂದು 5G ಪ್ರಾಸೆಸರ್ ಆಗಿದೆ. ಸೊ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಅಂದ್ರೆ ಕ್ಲಾಕ್ ಸ್ಪೀಡ್ 2.2 ಗಿಗಾಹರ್ಟ್ಸ್ ಆಗಿದೆ. ಸೊ ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತಹ 5G ಪ್ರಾಸೆಸರ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ Vivo T1 5G ಸ್ಮಾರ್ಟ್ ಫೋನ್ ಅಲ್ಲಿ. ಸೊ ಇಲ್ಲಿ ಕೂಡ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಪ್ರೊಸೆಸರ್ ವೈಸ್ ನೋಡೋದಾದ್ರೆ. ಸೊ ಪ್ರೊಸೆಸರ್ ಅನ್ನು ನೀವು ಯಾವುದಾದ್ರೂ ಒಂದು ಮೀಡಿಯಾಟೆಕ್ ಪ್ರೊಸೆಸರ್ಗೆ ಕಂಪೇರ್ ಮಾಡೋದಾದ್ರೆ ನಾನು ಮೀಡಿಯಾಟೆಕ್ ಡೈಮೆನ್ಸಿಟಿ 810 ಪ್ರೊಸೆಸರ್ಗೆ ಕಂಪೇರ್ ಮಾಡ್ತೇನೆ. ಅದು ಕೂಡ 5G ಪ್ರೊಸೆಸರ್. ಸೊ ಇದೇ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಪ್ರೊಸೆಸರ್. ಮತ್ತೊಂದು ಏನಂತ ಹೇಳಿದ್ರೆ AnTuTu ಸ್ಕೋರ್ ಆಗಿರ್ಬೋದು, ಗೀಕ್ಬೇನ್ ಸ್ಕೋರ್ ಆಗಿರ್ಬೋದು. ಸೊ ಸ್ಲೈಟ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಪ್ರೊವೈಡ್ ಮಾಡ್ತದೆ ಈ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಡೈಮೆನ್ಸಿಟಿ 810 ಪ್ರೊಸೆಸರ್ ಅನ್ನು ಕಂಪೇರ್ ಮಾಡ್ಕೊಂಡು. ಸೊ ಒಂದು ಒಳ್ಳೆಯ ಪ್ರೊಸೆಸರ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡ್ಬೋದು Vivo T1 5G ಸ್ಮಾರ್ಟ್ ಫೋನ್ಗೆ. ಸೊ ನೆಕ್ಸ್ಟ್ ಇದರ ಮೇನ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ಗೇಮರ್ಸ್ಗೋಸ್ಕರ ಒಂದು ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವುದೇ ಒಂದು ಹೀಟಿಂಗ್ ಇಶ್ಯೂಸ್ ಇದ್ರೆ ಈ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಅದನ್ನು ಕೂಲ್ ಮಾಡುವಂತಹ ಒಂದು ಟೆಕ್ನಾಲಜಿ ಪ್ರೊವೈಡ್ ಮಾಡ್ತದೆ ಈ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್. ಸೊ ಗೇಮರ್ಸ್ಗೆ ಒಂದು ವರದ ಅಂತ ಹೇಳ್ಬೋದು ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್. ಸೊ ಇಲ್ಲಿ ಕೂಡ ಒಂದು ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡ್ಬೋದು Vivo T1 5G ಸ್ಮಾರ್ಟ್ ಫೋನ್ಗೆ. ಸೊ ಈ ಎಲ್ಲ ಸ್ಪೆಸಿಫಿಕೇಶನ್ ನೋಡ್ತಾ ಇದ್ರೆ ನನಗೆ ಒಂದೇನಂತ ಹೇಳಿದ್ರೆ ಇದೊಂದು ಗೇಮರ್ಸ್ಗೆ ಮಾಡಿದಂತಹ ಒಂದು ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 120 Hz ರಿಫ್ರೆಶ್ ರೇಟ್ ಇರುವಂತಹ ಡಿಸ್ಪ್ಲೇ ಇದೆ, ಹಾಗೆಯೇ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಕೂಡ ಪ್ರೊವೈಡ್ ಮಾಡಿದೆ. ಸೊ ಒಂದು ಗೇಮರ್ಸ್ ರೂಟಲ್ಲಿ ಹೋಗಿರುವಂತಹ ಒಂದು ಸ್ಮಾರ್ಟ್ ಫೋನ್ ಆಗಿದೆ. ಸೊ ನೆಕ್ಸ್ಟ್ ಇದರ ಸ್ಟೋರೇಜ್ ಮತ್ತೆ ರ್ಯಾಮ್ ಬಗ್ಗೆ ಮಾತಾಡೋಣ. ನಾನು ಮುಂಚೆನೇ ಹೇಳಿದ ಹಾಗೆ ಸ್ಟೋರೇಜ್ ಕಾಮನ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ, 128 GB ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಯಾವುದೇ ಒಂದು ವೇರಿಯಂಟ್ ಅಲ್ಲಿ ಆದರೂ ಕೂಡ 128 GB ಸ್ಟೋರೇಜ್ ಬರ್ತಾ ಇದೆ. ಆದರೆ ರ್ಯಾಮ್ ಮಾತ್ರ 3 ಆಪ್ಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. 4GB ರ್ಯಾಮ್ ಪ್ರೊವೈಡ್ ಮಾಡಿದ್ದಾರೆ, 6GB ರ್ಯಾಮ್ ಪ್ರೊವೈಡ್ ಮಾಡಿದ್ದಾರೆ, ಹಾಗೆಯೇ ಕೊನೆಯದಾಗಿ ಹೈಯರ್ ವೇರಿಯಂಟ್ 8GB ರ್ಯಾಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಇದರಲ್ಲಿ ಸ್ಟೋರೇಜ್ ಅನ್ನು ಎಕ್ಸ್ಪಾಂಡ್ ಮಾಡಬೇಕಂತ ಇದ್ರೆ ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ಈ ಮೈಕ್ರೋ SD ಕಾರ್ಡ್ ಸ್ಲಾಟ್ ಅನ್ನು ಯೂಸ್ ಮಾಡಿಕೊಂಡು 1TB ತನಕ ಸ್ಟೋರೇಜ್ ಅನ್ನು ಎಕ್ಸ್ಪಾಂಡ್ ಮಾಡಬಹುದು. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ Vivo T1 5G ಸ್ಮಾರ್ಟ್ ಫೋನ್. ಸೊ ಸ್ಟೋರೇಜ್ ಮತ್ತೆ ರ್ಯಾಮ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಯಾವುದೇ ಒಂದು ಇಶ್ಯೂಸ್ ಇಲ್ಲ, ಇಲ್ಲಿ ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡಬಹುದು Vivo T1 5G ಸ್ಮಾರ್ಟ್ ಫೋನ್ಗೆ. ಸೊ ನೆಕ್ಸ್ಟ್ ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋಣ. Vivo T1 5G ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಪವರ್ ಬಟನ್ ಜೊತೆಗೆ ಅಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನು ಕಂಬೈನ್ ಮಾಡಿದ್ದಾರೆ. ಹಾಗೆ ಫೇಸ್ ಅನ್ಲಾಕ್ ಫೀಚರ್ ಕೂಡ ಬರ್ತಾ ಇದೆ. ಸೊ ಇಲ್ಲಿ ಕೂಡ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಯಾಕಂತ ಹೇಳಿದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಒಂದು ಈ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಮೊಬೈಲ್ಸ್ ಅಲ್ಲಿ ಅದೇ ತರಹದ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಬರ್ತಾ ಇದೆ. ಸೊ ಅಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಫೇಸ್ ಅನ್ಲಾಕ್ ಒಂದು ಫೀಚರ್ ಕೂಡ ಇಲ್ಲಿ ಆಡ್ ಮಾಡಿದ್ದಾರೆ Vivo T1 5G ಸ್ಮಾರ್ಟ್ ಫೋನ್ ಅಲ್ಲಿ. ಸೊ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡಬಹುದು Vivo T1 5G ಸ್ಮಾರ್ಟ್ ಫೋನ್ಗೆ. ಸೊ ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋಣ. ಸೊ Vivo T1 5G ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋ ಮುಂಚೆ ನಾನು ಅದರ ಸಿಮ್ ಸ್ಲಾಟ್ ಬಗ್ಗೆ ಮಾತಾಡ್ತೀನಿ. ಸೊ ಇದರಲ್ಲಿ ಸಿಮ್ ಸ್ಲಾಟ್ ಯಾವ್ದು ಪ್ರೊವೈಡ್ ಮಾಡಿದೆ ಅಂತ ಹೇಳಿದ್ರೆ ಹೈಬ್ರಿಡ್ ಸಿಮ್ ಸ್ಲಾಟ್ ಪ್ರೊವೈಡ್ ಮಾಡಿದೆ. ಸೊ ಹೈಬ್ರಿಡ್ ಸಿಮ್ ಸ್ಲಾಟ್ ಅಂತ ಏನಂತ ಹೇಳಿದ್ರೆ ನಿಮಗೆ 2 ನ್ಯಾನೋ ಸಿಮ್ ಯೂಸ್ ಮಾಡ್ಬೋದು ಅಥವಾ 1 ನ್ಯಾನೋ ಸಿಮ್ ಪ್ಲಸ್ ಮೈಕ್ರೋ SD ಕಾರ್ಡ್ ಯೂಸ್ ಮಾಡಬಹುದು. ಸೊ ಅಂತ ಒಂದು ಟೈಪ್ನ ಸಿಮ್ ಸ್ಲಾಟ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ Vivo T1 5G ಸ್ಮಾರ್ಟ್ ಫೋನ್ ಅಲ್ಲಿ. ಸೊ ಇದರ ಕಾಮನ್ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಸ್ಮಾರ್ಟ್ ಫೋನ್ ಅಲ್ಲಿ ಬರುವಂತಹ ವೈಫೈ ಇದೆ, ಬ್ಲೂಟೂತ್ ವರ್ಷನ್ 5.1 ಇದೆ, GPS ಇದೆ, ಹಾಗೆಯೇ 5G ಕನೆಕ್ಟಿವಿಟಿ ಇದೆ. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಇದ್ದ ಕಾರಣ ಇದರಲ್ಲಿ 5G ಕನೆಕ್ಟಿವಿಟಿ ಕೂಡ ಬರ್ತಾ ಇದೆ. ಸೊ 3.5mm ಹೆಡ್ಫೋನ್ ಜಾಕ್ ಕೂಡ ಇದೆ. ಹಾಗೆ ಕೊನೆಯದಾಗಿ ನಿಮಗೆ ಚಾರ್ಜಿಂಗ್ಗೋಸ್ಕರ USB Type C ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಸೊ ಇಲ್ಲಿ ಕೂಡ ಒಂದು ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡಬಹುದು Vivo T1 5G ಸ್ಮಾರ್ಟ್ ಫೋನ್ಗೆ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ ಫೋನ್ನ ಬ್ಯಾಟ್ರಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ. ಸೊ ಈ ಸ್ಮಾರ್ಟ್ ಫೋನ್ ಅಲ್ಲಿ 5000 mAh ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಸೊ ನೀವು ಈ ಸೆಗ್ಮೆಂಟ್ ಅಲ್ಲಿ ಯಾವುದೇ ಒಂದು ಸ್ಮಾರ್ಟ್ ಫೋನ್ ನೋಡಿರ್ಬೋದು 5000 mAh ನ ಬ್ಯಾಟ್ರಿ ಪ್ರೊವೈಡ್ ಮಾಡಿದ್ದಾರೆ, ಬ್ಯಾಟ್ರಿ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಏನು ಪ್ರೊವೈಡ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದರಲ್ಲಿ ಕೇವಲ 18 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಈ ಎಲ್ಲಾ ಸ್ಮಾರ್ಟ್ ಫೋನ್ ಈಗ ರೀಸೆಂಟ್ ಆಗಿ ಬಂದಂತಹ ಎಲ್ಲಾ ಸ್ಮಾರ್ಟ್ ಫೋನ್ ನೀವು ನೋಡಿರ್ಬೋದು 30 ಅಥವಾ 33 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮೋಟೋ ಆಗಿರ್ಬೋದು,
ಅಥವಾ ರೆಡ್ಮಿ ಆಗಿರ್ಬೋದು. ಸೊ ಈ ಎಲ್ಲ ಸ್ಮಾರ್ಟ್ಫೋನ್ ಕಂಪನಿಗಳು 33 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆದರೆ ವಿವೋ T1 5G ಇನ್ನು ಕೂಡ 18 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಪ್ರೊವೈಡ್ ಮಾಡ್ಬೋದು. ಸೊ ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿವೋ T1 5Gಗೆ ಒಂದು ನೆಗೆಟಿವ್ ಪಾಯಿಂಟ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದರ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಸೊ ಆಂಡ್ರಾಯ್ಡ್ 12 ಇದರಲ್ಲಿ ಯೂಸ್ ಮಾಡಿದ್ದಾರೆ. ಆಂಡ್ರಾಯ್ಡ್ 12 ಬೇಸ್ಡ್ ಫನ್ ಟಚ್ OS 12.0 ಯೂಸ್ ಮಾಡಿದ್ದಾರೆ. ಸೊ ಯೂಸರ್ ಇಂಟರ್ಫೇಸ್ ಫನ್ ಟಚ್ OS ಆಗಿದೆ. ವಿವೋದವ್ರದ್ದು ಕಸ್ಟಮೈಸ್ಡ್ UI ಅಂತ ಹೇಳ್ಬೋದು. ಹಾಗೆಯೇ ಮೇನ್ ಇದರ ಫೀಚರ್ ಏನಂತ ಹೇಳಿದ್ರೆ ಆಂಡ್ರಾಯ್ಡ್ 12 ಲೇಟೆಸ್ಟ್ ವರ್ಷನ್ ಆಂಡ್ರಾಯ್ಡ್ 12 ಯೂಸ್ ಮಾಡಿದ್ದಾರೆ. ಸೊ ಆದ ಕಾರಣ ಒಂದು ಒಳ್ಳೆಯ ಫೀಚರ್ಸ್ ಇರುವಂತಹ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಲೇಟೆಸ್ಟ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಆಗಿದೆ. ಸೊ ಒಂದು ಏನು ಇಶ್ಯೂ ಏನಂತ ಹೇಳಿದ್ರೆ ಇಲ್ಲಿ ನಿಮಗೆ ಕೆಲವರಿಗೆ ಕಸ್ಟಮೈಸೇಷನ್ ತುಂಬ ಇರುವಂತಹ ಆಪರೇಟಿಂಗ್ ಸಿಸ್ಟಮ್ ಅಷ್ಟು ಇಷ್ಟ ಆಗಲ್ಲ. ಪ್ಯೂರ್ ಆಂಡ್ರಾಯ್ಡ್ ಅಥವಾ ಸ್ಟಾಕ್ ಆಂಡ್ರಾಯ್ಡ್ ಆ ಟೈಪ್ನ ಆಪರೇಟಿಂಗ್ ಸಿಸ್ಟಮ್ ಕೆಲವರಿಗೆ ಇಷ್ಟ ಆಗುತ್ತೆ. ಸೊ ಅಂಥ ಒಂದು ಯೂಸರ್ಸ್ಗೆ ಈ ಫನ್ ಟಚ್ OS ಅಷ್ಟು ಇಷ್ಟ ಆಗಲಿಕ್ಕಿಲ್ಲ. ಸೊ ಅಂಥ ಯೂಸರ್ಸ್ ಈ ಸ್ಮಾರ್ಟ್ಫೋನಿಂದ ದೂರ ಇರೋದು ಒಳ್ಳೆಯದು. ಸೊ ಸ್ಟಾಕ್ ಆಂಡ್ರಾಯ್ಡ್ ಅಥವಾ ನಿಮಗೆ ಪ್ಯೂರ್ ಆಂಡ್ರಾಯ್ಡ್ ಬೇಕಾದರೆ ನೀವು ಮೋಟೋ ಅಥವಾ ಮೈಕ್ರೋಮ್ಯಾಕ್ಸ್ ಅಥವಾ ಯಾವುದೇ ಒಂದು ನೋಕಿಯಾ ಅಥವಾ ಅಂಥ ಒಂದು ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗೆ ಹೋಗೋದು ಒಳ್ಳೆಯದಂತ ನನ್ನ ಒಂದು ಅನಿಸಿಕೆ. ಸೊ ಮೋಟೋ G71 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಡೈರೆಕ್ಟ್ ಟಕ್ಕರ್ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಕಸ್ಟಮೈಸೇಷನ್ಸ್ ಯಾವುದೇ ಇಲ್ಲ ಮೋಟೋ G71 ಅಲ್ಲಿ. ಪ್ಯೂರ್ ಆಂಡ್ರಾಯ್ಡ್ ಅಂದ್ರೆ ಸ್ಟಾಕ್ ಆಂಡ್ರಾಯ್ಡ್, ನಿಯರ್ ಟು ಸ್ಟಾಕ್ ಆಂಡ್ರಾಯ್ಡ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮೋಟೋ G71 ಸ್ಮಾರ್ಟ್ಫೋನ್ ಅಲ್ಲಿ. ಸೊ ಇಲ್ಲಿ ವಿವೋ T1 5G ಸ್ಮಾರ್ಟ್ಫೋನ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫನ್ ಟಚ್ OS ಇದ್ದ ಕಾರಣ ಕಸ್ಟಮೈಸೇಷನ್ ತುಂಬಾ ಇದೆ. ಕೆಲವು ಆಡ್ಸ್ ಕೂಡ ಬರ್ಬೋದು. ಹಾಗೆಯೇ ಬ್ಲೋಟ್ವೇರ್ಸ್ ಕೂಡ ಇದೆ. ಬ್ಲೋಟ್ವೇರ್ಸ್ ಅಂತ ಹೇಳಿದ್ರೆ ನಿಮಗೆ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಕೂಡ ಬರ್ತದೆ. ಸೊ ಅಂತ ಆಪ್ಸ್ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕೆಲವರಿಗೆ ಇದೊಂದು ಇಷ್ಟ ಆಗುದಿಲ್ಲ. ಸೊ ಈ ಟೈಪ್ ಬ್ಲೋಟ್ವೇರ್ಸ್ ಕೂಡ ಇಷ್ಟ ಆಗುದಿಲ್ಲ. ಸೊ ಅಂಥವರಿಗೆ ಈ ಆಪರೇಟಿಂಗ್ ಸಿಸ್ಟಮ್ ಇಷ್ಟ ಆಗ್ಲಿಕ್ಕಿಲ್ಲ. ಸೊ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ವೈಸ್ ನಾನು ಓಕೆ ಪಾಯಿಂಟ್ಸ್ ಕೊಡ್ತೇನೆ. ಸೊ ನಂಗೂ ಕೂಡ ಪರ್ಸನಲಿ ಒಂದು ಕಸ್ಟಮೈಸ್ಡ್ ಆಪರೇಟಿಂಗ್ ಸಿಸ್ಟಮ್ ಅಷ್ಟು ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ನಾನು ಪ್ಯೂರ್ ಆಂಡ್ರಾಯ್ಡ್ ಅಥವಾ ಸ್ಟಾಕ್ ಆಂಡ್ರಾಯ್ಡ್ ಕಡೆಗೆ ಬಯಾಸ್ಡ್ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪರ್ಸನಲಿ ನಾನು ಸ್ಟಾಕ್ ಆಂಡ್ರಾಯ್ಡ್ ಅನ್ನು ಪ್ರಿಫರ್ ಮಾಡ್ತೇನೆ. ಸೊ ಆಪರೇಟಿಂಗ್ ಸಿಸ್ಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಓಕೆ ಪಾಯಿಂಟ್ಸ್ ಪ್ರೊವೈಡ್ ಮಾಡ್ಬೋದು ವಿವೋ T1 5G ಸ್ಮಾರ್ಟ್ಫೋನ್ಗೆ. ಸೊ ಕೊನೆಯದಾಗಿ ಈ ಸ್ಮಾರ್ಟ್ಫೋನ್ ಯಾರೆಲ್ಲ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ ಅವರು ಫೆಬ್ರವರಿ 14 ನಂತರ ಫ್ಲಿಪ್ಕಾರ್ಟ್ ಅಥವಾ vivo.com ಇಂದ ಪರ್ಚೇಸ್ ಮಾಡ್ಬೋದು. ಸೊ ಅವರಿಗೆ ನಾನು ಮುಂಚೆನೆ ಹೇಳಿದಾಗೆ ಪ್ರೈಸಿಂಗ್ ಡೀಟೇಲ್ಸ್ ನಾನು ಮುಂಚೆನೆ ಹೇಳಿದ್ದೇನೆ. ಸೊ 15,990 rupees ಸ್ಟಾರ್ಟ್ ಆಗ್ತಾ ಇದೆ. ನಂತರ 19,990 rupees ಅಲ್ಲಿ ಅದರ ಹೈಯರ್ ವೇರಿಯಂಟ್ ಪ್ರೈಸಿಂಗ್ ಇದೆ. ಸೊ ಫೆಬ್ರವರಿ 14 ನಂತರ ನೀವು ಪರ್ಚೇಸ್ ಮಾಡ್ಬೋದು ಫ್ಲಿಪ್ಕಾರ್ಟ್ ಮತ್ತೆ vivo.com ಇಂದ. ಸೊ ಈ ಸ್ಮಾರ್ಟ್ಫೋನ್ ಯಾರಿಗೆಲ್ಲ ರೆಕಮೆಂಡ್ ಮಾಡ್ಬೋದು ಅಂತ ಹೇಳಿದ್ರೆ ಮೊದಲನೇದಾಗಿ ಗೇಮರ್ಸ್ಗೆ. ಯಾಕಂತ ಹೇಳಿದ್ರೆ 120 Hz ರಿಫ್ರೆಶ್ ರೇಟ್ ಇರುವಂತಹ ಡಿಸ್ಪ್ಲೇ ಇದೆ. ಹಾಗೆಯೇ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ಆದ ಕಾರಣ ಗೇಮರ್ಸ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಮೊಬೈಲ್ ಗೇಮರ್ಸ್ಗೆ ಮಾಡಿದಂತಹ ಮೊಬೈಲ್ನಾಗೆ ಕಾಣ್ತಾ ಇದೆ ಸ್ಪೆಸಿಫಿಕೇಶನ್ ನೋಡ್ತಾ ಇರುವಾಗ. ಸೊ ಗೇಮರ್ಸ್ಗೆ ರೆಕಮೆಂಡ್ ಮಾಡ್ಬೋದು ಈ ಸ್ಮಾರ್ಟ್ಫೋನ್ ಅನ್ನು. ಹಾಗೆಯೇ ಯಾರೆಲ್ಲ 5G ಸ್ಮಾರ್ಟ್ಫೋನ್ ಬೇಕಂತಿದ್ದೀರಾ ಅವ್ರಿಗೆ ಕೂಡ ಈ ಸ್ಮಾರ್ಟ್ಫೋನ್ ಅನ್ನು ರೆಕಮೆಂಡ್ ಮಾಡಬಹುದು. ಸೊ ಈ ಸ್ಮಾರ್ಟ್ಫೋನ್ ಯಾರಿಗೆಲ್ಲ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಒಂದು ಯಾರೆಲ್ಲ ತುಂಬ ಮಲ್ಟಿಮೀಡಿಯಾ ಅಂದರೆ OTT ಪ್ಲಾಟ್ಫಾರ್ಮ್ಸ್ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಹಾಗೆಯೇ ತುಂಬ ಮೂವೀಸ್ ಎಲ್ಲ ನೋಡ್ತಾ ಇರ್ತೀರಾ ಅವರಿಗೆ ಈ ಸ್ಮಾರ್ಟ್ಫೋನ್ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ 120 Hz ರಿಫ್ರೆಶ್ ರೇಟ್ ಇದೆ. ಫುಲ್ HD ಪ್ಲಸ್ ಡಿಸ್ಪ್ಲೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆದರೆ AMOLED ಡಿಸ್ಪ್ಲೇ ಪ್ರೊವೈಡ್ ಮಾಡ್ತಿದ್ರೆ ಒಂದು ಒಳ್ಳೆಯ ಕಲರ್ಫುಲ್ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆಯ ವಿವಿಡ್ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಪ್ರೊವೈಡ್ ಮಾಡ್ತಿದ್ದು. ಆದರೆ ಇಲ್ಲಿ LCD ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಮಲ್ಟಿಮೀಡಿಯಾ ವೈಸ್ ನೋಡೋದಾದ್ರೆ ನೀವು ಬೇರೆ ಯಾವುದಾದ್ರೂ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗೆ ಹೋಗೋದು ಒಳ್ಳೆಯದು. ಅಲ್ಲಿ AMOLED ಡಿಸ್ಪ್ಲೇ ಇದೆ ಇದೇ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ ಯಾರಿಗೆಲ್ಲ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇರೋವರಿಗೆ ಕೂಡ ಈ ಸ್ಮಾರ್ಟ್ಫೋನ್ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ 50 ಮೆಗಾಪಿಕ್ಸೆಲ್ ಪ್ರೈಮರಿ ಕ್ಯಾಮರಾ ಇರ್ಬೋದು. ಆದರೆ ನಿಮಗೆ ಇಲ್ಲಿ ಅಲ್ಟ್ರಾವೈಡ್ ಸೆನ್ಸರ್ ಪ್ರೊವೈಡ್ ಮಾಡಲಿಲ್ಲ. ಹಾಗೆಯೇ 2 ಮೆಗಾಪಿಕ್ಸೆಲ್ನ ಸೆಕೆಂಡರಿ ಲೆನ್ಸಸ್ ಪ್ರೊವೈಡ್ ಮಾಡಿದ್ದಾರೆ, ಮ್ಯಾಕ್ರೋ ಹಾಗೆ ಡೆಪ್ತ್ ಲೆನ್ಸ್. ಸೊ ಈ 2 ಮೆಗಾಪಿಕ್ಸೆಲ್ನ ಲೆನ್ಸ್ ನಾನು ಮುಂಚೆನೆ ಹೇಳಿದಾಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೇನೆ, ಈ ಲೆನ್ಸ್ ಯಾವುದೇ ಒಂದು ಪ್ರಾಪರ್ ಔಟ್ಕಮ್ ಪ್ರೊವೈಡ್ ಮಾಡೋದಿಲ್ಲ ಈ 2 ಮೆಗಾಪಿಕ್ಸೆಲ್ನ ಲೆನ್ಸಸ್. ಸೊ ಕ್ಯಾಮರಾ ಸ್ಪೆಸಿಫಿಕೇಶನ್ ತುಂಬಾ ಚೆನ್ನಾಗಿರ್ಬೇಕಂತ ಅನ್ಕೊಂಡವರು ಕೂಡ ಈ ಸ್ಮಾರ್ಟ್ಫೋನ್ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದೆಲ್ಲ ಈ ಸ್ಮಾರ್ಟ್ಫೋನ್ನ ಒಂದು ಸ್ಪೆಸಿಫಿಕೇಶನ್ ಹಾಗೆಯೇ ಡಿಸೈನ್ ಹಾಗೆಯೇ ಇದರ ಪ್ರೋಸ್ ಅಂಡ್ ಕಾನ್ಸ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆಯೇ ನಿಮ್ಮ ಒಂದು ಲೈಕ್ ಮತ್ತೆ ಸಬ್ಸ್ಕ್ರಿಪ್ಷನ್ ಇಂದ ನಮಗೆ ಮುಂದಿನ ಟೆಕ್ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಟಾಟಾ, ಬಾಯ್ ಬಾಯ್. ಟೆಕ್ನಿಕಲ್ ಡೊಮೇನ್ ಸೈನಿಂಗ್ ಆಫ್.